ಸೊ ನಾನು ಮೂಲತಃ ಉಡುಪಿ ಅವಳು. ಸೊ ನಾನು ಕನ್ನಡ ಮೂವಿನೂ ಮಾಡಿದ್ದೀನಿ, ತುಳು ಮೂವಿನೂ ಮಾಡಿದ್ದೀನಿ. ತುಳು ಮೂವಿ ಗೌಚಿ ಗಮ್ಮತ್ ಅಂತ ಆಲ್ರೆಡಿ ರಿಲೀಸ್ ಆಗಿದೆ, ಲೀಡ್ ರೋಲನ್ನೇ ಮಾಡಿದ್ದೀನಿ. ಸೊ ಕನ್ನಡ 21 ಗ್ರಾಮ್ಸ್ ಅಂತ ಲೀಡ್ ರೋಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದು ರಿಲೀಸಿಗೆ ರೆಡಿ ಇದೆ. ಸೊ ಇನ್ನೊಂದು ಕನ್ನಡ ಮೂವಿ ಅನೌನ್ಸ್ ಇನ್ನು ಸದ್ಯಕ್ಕೆ ನಮ್ಮ ಟೀಮ್ ಮಾಡ್ತಾರೆ. ಸೊ ಒಳ್ಳೆ ಪಾತ್ರ, ತುಂಬ ವಿಭಿನ್ನ ಪಾತ್ರ ಇದೆ. ಸೊ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ. ಸೊ ಗೌಜಿ ಗಮ್ಮತ್ ಅದು ಯಾವಾಗ ರಿಲೀಸ್ ಆಯಿತು? ಯಾರೆಲ್ಲ ಪಾತ್ರಧಾರಿಗಳಿದ್ರು? ತಮ್ಮ ಪಾತ್ರ ಏನು? ಓಕೆ, ಸೊ ನನ್ನ ಪಾತ್ರ ಬಂದು ಹೀರೋಯಿನ್ ರೋಲೆ. ಸೊ ನವೀನ್ ಡಿ ಪಡೀಲ್ ಸರ್ ಇದ್ದಾರೆ, ಅರವಿಂದ್ ಬೋಲಾರ್ ಸರ್ ಇದ್ದಾರೆ, ದೇವದಾಸ್ ಕಾಪಿಕಾಡ್ ಸರ್ ಇದ್ದಾರೆ. ಸೊ ಮೋವಿನ್ ಫಿಲ್ಮ್ಸ್ ಬ್ಯಾನರಿಂದ ಪ್ರೊಡ್ಯೂಸ್ ಮಾಡಿದ್ದಾರೆ, ಮೋಹನ್ ಸರ್ ಆ್ಯಂಡ್ ವಿನಾಯಕ್ ಸರ್ ಅಂತ. ಸೊ ಯಾ, ಕೋಸ್ಟಲ್ವುಡ್ಡಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು 21 ಗ್ರಾಮ್ಸ್. ಆ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ? ಸೊ 21 ಗ್ರಾಮ್ಸ್ ಒಂದು ಹಾರರ್ ಮೂವಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಗುತ್ತೆ ಕೋಸ್ಟಲ್ವುಡ್ಡಿಂದ ಸ್ಯಾಂಡಲ್ವುಡ್ಗೆ ಬರ್ತಾ ಇರೋದು. ಸೊ ಇನ್ನೊಂದು ಮೂವಿ ಕೂಡ ಬರ್ತಾ ಇದೆ. ಸೊ ತುಂಬಾ ಖುಷಿ ಆಗುತ್ತೆ. ಓಕೆ, ಇನ್ನು ಸ್ಯಾಂಡಲ್ವುಡ್ ಅಂದರೆ ನಿಮಗೆ ಗೊತ್ತು, ಇವತ್ತೆಲ್ಲ ಮಂಗಳೂರಿನ ಪ್ರತಿಭೆಗಳು ತುಂಬ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದ್ದಾರೆ. ಆ ಸಾಲಿನಲ್ಲಿ ನೀವಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ತುಂಬಾ ಖುಷಿ ಇತ್ತು, ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಸ್ಯಾಂಡಲ್ವುಡ್ಗೆ ಬರೋಕ್ಕೆ. ಸೊ ಇದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಡ್ರೀಮ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೊ ಹೋಪ್ಫುಲಿ ಸಕ್ಸಸ್ ಆಗ್ತೀನಿ ಅಂತ. ಈ ನಾಯಕ ನಟಿ ಆಗೋದಕ್ಕೆ ಮನೆಯವರ ಸಾಥ್ ಹೇಗಿದೆ? ಮನೆಯವರ ಸಪೋರ್ಟ್ ತುಂಬ ಇಲ್ಲ, ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲರದ್ದು ಸಪೋರ್ಟ್ ತುಂಬಾ ಇದೆ. ಸೊ ಅವ್ರ ಸಪೋರ್ಟಿಂದ ನಾನು ಇಲ್ಲಿ ತನಕನೂ ಬಂದಿದ್ದೀನಿ. ಚಿಕ್ಕ ವಯಸ್ಸಿಂದ ನಂದು ಇದೊಂದು ಡ್ರೀಮ್. ಸೊ ಶಿಲ್ಪಾ ಶೆಟ್ಟಿ ಎಲ್ಲರನ್ನು ನೋಡ್ಬೇಕು, ಶಿಲ್ಪಾ ಶೆಟ್ಟಿ ಅವರು ಇವರನ್ನೆಲ್ಲ ನೋಡಬೇಕಾದ್ರೆ ಸೊ ನನಗೂ ಯಾಕೆ ಈ ಥರ ಆಗೋಕ್ಕಾಗಲ್ಲ ಅಂತ ಒಂದು ಕನಸಿತ್ತು. ಸೊ ಮ್ಯಾನಿಫೆಸ್ಟ್ ಮಾಡಿ 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 ಸೊ ಈ ಒಂದು ಸ್ಟೇಜ್ಗೆ ಬಂದಿದ್ದೀನಿ ನಾನು. ಸಿನಿಮಾಗೆ ಬರೋಕ್ಕೆ ಏನೆಲ್ಲ ತಯಾರಿ ಮಾಡಿದ್ವಿ? ತಯಾರಿ ಅನ್ನೋದು ಏನು ಮಾಡಲಿಲ್ಲ. ಸೊ ತಯಾರಿ ಅಂತ ಏನೂ ಮಾಡಿಲ್ಲ. ಸೊ ನನ್ನ ಡ್ರೀಮ್ ಇತ್ತು, ಅದಕ್ಕೆ ಫೋಕಸ್ ಮಾಡ್ತಾ ಮಾಡ್ತಾ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ. ಮಾಡಲಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದ್ದೆ ಮೂವಿ ಫೀಲ್ಡಿಗೆ ಬರೋಕ್ಕೆ. ಸೊ ಅದು ಮಾಡಿಬಿಟ್ಟು ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀನಿ. ಸೊ ಎಲ್ಲರದ್ದು ಏನು ಕ್ಲಾಸಸ್ಗೆಲ್ಲ ಏನು ಹೋಗಿಲ್ಲ, ನನ್ನ ಇಂಟ್ರೆಸ್ಟಿಂದ ಸೆಲ್ಫ್ ಕಲಿತು ಐ ಆಮ್ ಹಿಯರ್. ಮೇಡಮ್, ಪ್ರತಿಯೊಬ್ಬರಿಗೂ ಒಬ್ಬ ನಟಿ ಆಗಬೇಕು ಅಂತ ಅನಿಸ್ದಾಗ ನಮಗೆ ಅದ ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ. ಹಾಂ, ನಿಮ್ಗೆ ಯಾವ್ದಾರು ಆ ಥರದ್ದು ಇದೆಯಾ? ಡ್ರೀಮ್ ರೋಲ್ ನಾನು ಎಲ್ಲ ಜಾನರ್ಸ್ ಮಾಡಬೇಕಂತ ಆಸೆ ಇದೆ ನನಗೆ. ನಿಮಗೆ ಕನ್ನಡದಲ್ಲಿ ಯಾರು ರೋಲ್ ಮಾಡಲ್ಲ? ಪುನೀತ್ ರಾಜ್ಕುಮಾರ್ ಸರ್ ರೋಲ್. ಹುಡುಗಿಯರಲ್ಲಿ? ಹುಡುಗಿಯರಲ್ಲಿ ಎಲ್ಲರದ್ದು ಒಂದೊಂದು ಪಾಸಿಟಿವ್ನೆಸ್ಸನ್ನು ನಾನು ನೋಡ್ತೀನಿ. ಸೊ ಎಲ್ಲರೂ ನನಗೆ ರೋಲ್ ಮಾಡೆಲ್. ಸೊ ನೆಕ್ಸ್ಟು ಹೇಳ್ತಾ ಇದ್ರಿ ತುಂಬಾ ಡಿಫ್ರೆಂಟ್ ಆಗಿದೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಹೌದು. ಅದು ಯಾವ ಥರದ ಪಾತ್ರ, ಕಥೆ ಹೇಗೆ? ಓಪಲ್ ಇಡಬೇಕಂದ್ರೆ ಸಿನಿಮಾಗಳು ಬರ್ತವೆ ಹೋಗ್ತವೆ, ಆ ಸಿನಿಮಾ ಹೇಗೆ ನಿಮಗೆ ಸ್ಪೆಷಲ್ ಅನಿಸ್ತು? ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಎಲ್ಲ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ನನಗೆ ಡೈರೆಕ್ಟರ್ ಬೈತಾರೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ ಪಾತ್ರ, ಬೇರೆಯೇ ಜಾನರ್ ಇದೆ. ಸೊ ಇನ್ನೂ 2-3 ಮಂತ್ಸಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಸ್ವಾತಿ ಶೆಟ್ಟಿ ಅವರು ತುಂಬಾ ಸ್ಪೆಷಲಿಸ್ಟ್ ಅಂದರೆ ಡ್ಯಾನ್ಸ್ ಅಂತ ಕೇಳ್ಬಿಟ್ಟು, ಏನೇ ಇದು ಗುಟ್ಟು ಅಂದರೆ ನಾನು ಚಿಕ್ಕದಿಂದನೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಸೊ ಬೀಯಿಂಗ್ ಅ ಡ್ಯಾನ್ಸರ್ ನಾನು ತುಂಬಾ ಇಂಟ್ರೆಸ್ಟ್ ನನಗೆ ಡ್ಯಾನ್ಸಲ್ಲಿ. ಸೊ ಇಲ್ಲಿವರೆಗೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡ್ಯಾನ್ಸನ್ನು. ಇದಲ್ಲದೆ ಬೇರೆ ಯಾವ್ದಾದ್ರು ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದೀರಾ? ಹೌದು, ಬೇರೆ ಸಿನಿಮಾಗಳು ಇದೆ ನನಗೆ. ಸೊ ಅದನ್ನು ಈಗ ರಿವೀಲ್ ಮಾಡೋಕ್ಕಾಗಲ್ಲ, ಡಿಸ್ಕಷನ್ಸಲ್ಲಿದೆ. ಬೇಗನೆ ನಾನು ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ. ತುಂಬ ಆರ್ಟಿಸ್ಟ್ಗಳು ಬರ್ತಾರೆ ಹೋಗ್ತಾರೆ ಅಷ್ಟೇನೆ. ಇಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲೋದು ಕೆಲವರು. ಈಗ ಪ್ರೆಸೆಂಟ್ ಬಂದು ರಚಿತಾ ರಾಮ್ ಅವರು, ಆಶಿಕಾ ರಂಗನಾಥ್, ಶ್ರೀಲೀಲಾ ಆ್ಯಂಡ್ ರಶ್ಮಿಕಾ ಮದ್ದಣ್ಣ. ಸೊ ಈ ಸಾಲಿನಲ್ಲಿ ರುಕ್ಮಿಣಿ ವಸಂತ್, ಸಂಜನಾ, ಈ ಸಾಲಿನಲ್ಲಿ ಸ್ವಾತಿ ಶೆಟ್ಟಿ ನಿಲ್ತಾರ? ಗೊತ್ತಿಲ್ಲ, ಬಟ್ ನನ್ನ ಹೋಪ್ಸ್ ಇದೆ ನಿಲ್ತೀನಿ ಅಂತ, ನೋಡೋಣ. ಓಕೆ, ಸ್ವಾತಿ ಶೆಟ್ಟಿ ಅವರ ಆರಾಧ್ಯ ನಟ ಪುನೀತ್ ಸರ್ ಅಂತ ಹೇಳಿದ್ರಿ, ನಟಿ ಎಲ್ರು. ಆರಾಧ್ಯ ದೈವ ಕೊರಗಜ್ಜ. ಹೌದು, ಓಕೆ, ಕೊರಗಜ್ಜ ನಾನು ತುಂಬಾ ನಂಬ್ತೀನಿ ನಾನು. ಸೊ ಅವ್ರದ್ದು ಆಶೀರ್ವಾದದಿಂದ ನಾನು ಇಲ್ಲಿದ್ದೇನಂತ ಹೇಳ್ಬೋದು. ಓಕೆ, ಕೊನೆಯದಾಗಿ ನಿಮ್ಮ ಸಿನಿ ಜರ್ನಿಗೆ ಒಳ್ಳೆಯದಾಗಲಿ. ಕನ್ನಡ ಜನತೆಗೆ ಏನು ಹೇಳ್ತೀರಿ? ಕನ್ನಡ ಜನತೆಗೆ ಎಲ್ಲ ಮೂವಿಗಳನ್ನು ಥಿಯೇಟರ್ಸ್ಗೆ ಬಂದು ನೋಡಿ ನಮ್ಮ ಕಲಾವಿದರನ್ನು ಉಳಿಸಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.